Video editing. This is a skill where you can easily make thousands as a student and lakhs as a professional video editor. ಸೊ ಇವತ್ತು ನಾವು ಕನ್ನಡದ ಫೇಮಸ್ ಯೂಟ್ಯೂಬರ್ ಸಮೀರ್ ಎಮ್ಡಿ ಅವರ ಡಾಕ್ಯುಮೆಂಟರಿ ಎಡಿಟಿಂಗ್ ಸ್ಟೈಲ್ ಟ್ಯುಟೋರಿಯಲ್ ನ ಮಾಡ್ತಾ ಇದ್ದೀವಿ. ಅವ್ರ ತರ ಪ್ರೀಮಿಯಂ ಡಾಕ್ಯುಮೆಂಟರಿ ಸ್ಟೈಲ್ ವಿಡಿಯೋ ಎಡಿಟಿಂಗ್ ನ ಮೊಬೈಲ್ ಅಲ್ಲಿ ಮಾಡೋದು ಹೆಂಗಂತ ಕಂಪ್ಲೀಟ್ ಟ್ಯುಟೋರಿಯಲ್ ನ ಈ ವಿಡಿಯೋಲಿ ನೋಡ್ತೀರಾ. ಸೊ ಅದಕ್ಕೆ ಫಸ್ಟ್ ನಿಮ್ಗೆ ಬೇಕಾಗಿರೋದು ಅಲೈಟ್ ಮೋಷನ್ ಆಪ್. ನಿಮ್ಮ ಹತ್ರ ಆಪ್ ಇಲ್ಲ ಅಂದ್ರೆ ಡೋಂಟ್ ವರಿ, ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಲೈಟ್ ಮೋಷನ್ ಆ್ಯಪ್ ಓಪನ್ ಮಾಡಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಬೇಕಾಗಿರೋ ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ರೈಟ್ ಸೈಡಲ್ಲಿ ಇರೋ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಿಂದ ಬೇಕಾಗಿರೋ ಫೈಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಟೈಮ್ ಲೈನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸಮೀರ್ ಅವ್ರ ಥರ ಡಾಕ್ಯುಮೆಂಟ್ರಿ ಸ್ಟೈಲಲ್ಲಿ ಬೇಕು ಅಂದರೆ ಎಲ್ಲ ಕ್ಯಾರೆಕ್ಟರ್ಸ್ ಫೋಟೋಸ್ದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರಬೇಕು. ಅದಕ್ಕೆ ನೀವು ಫೋಟೋ ರೂಮ್ ಆ್ಯಪ್ನ ಯೂಸ್ ಮಾಡ್ಬೋದು. ಇಲ್ಲಿ ಫ್ರೀಯಾಗಿ ಹೈ ಕ್ವಾಲಿಟಿಯಲ್ಲೇ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಸೊ ಎಲ್ಲ ಇಮೇಜಸ್ನು ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಅದನ್ನ ಕರೆಕ್ಟಾಗಿ ಬೇಕಾಗಿರೋ ಜಾಗದಲ್ಲಿ ಪ್ಲೇಸ್ ಮಾಡಿ. ದೆನ್ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ಗೆ ಬಂದು ಎಲ್ಲ ಇಮೇಜ್ ಲೇಯರ್ದು ಝೆಡ್ ಆಕ್ಸಿಸ್ನ ಅಡ್ಜಸ್ಟ್ ಮಾಡಬೇಕು. ಅದಕ್ಕೆ ಇಲ್ಲಿ XYZ ಅಂತ ಇದೆ ಅಲ್ವಾ, ಅಲ್ಲಿ ಝೆಡ್ನ ಸೆಲೆಕ್ಟ್ ಮಾಡಿ. ಮೇಲೆ ಡ್ರ್ಯಾಗ್ ಮಾಡಿದ್ರೆ ಇಮೇಜ್ ಹಿಂದೆ ಹೋಗುತ್ತೆ, ಕೆಳಗೆ ಡ್ರ್ಯಾಗ್ ಮಾಡಿದ್ರೆ ಇಮೇಜ್ ಮುಂದೆ ಬರುತ್ತೆ. ಈಗ ಎಲ್ಲ ಇಮೇಜ್ದು ಝೆಡ್ ಆಕ್ಸಿಸ್ನ 1000 ಪಾಯಿಂಟ್ಸ್ ಡಿಫ್ರೆನ್ಸಲ್ಲಿ ಅಡ್ಜಸ್ಟ್ ಮಾಡೋಣ. ಅಡ್ಜಸ್ಟ್ ಆದಮೇಲೆ ನಲ್ನ ಟೈಮ್ ಲೈನ್ಗೆ ಆ್ಯಡ್ ಮಾಡಿ. ಎಲ್ಲ ಇಮೇಜಸ್ನು ನಲ್ಗೆ ಒಂದೊಂದಾಗಿ ಕನೆಕ್ಟ್ ಮಾಡಿ. ಆಮೇಲೆ ನಲ್ ಲೇಯರ್ನ ಸೆಲೆಕ್ಟ್ ಮಾಡಿ ಅದನ್ನ ಕೆಳಗೆ ಡ್ರ್ಯಾಗ್ ಮಾಡಿ ಅಂದಿಲ್ ಈ ಥರ ಹಿಂದೆ ಇರೋ ಇಮೇಜ್ ಮೇಲೆ ಫೋಕಸ್ ಮಾಡೋವರೆಗೂ. ನೆಕ್ಸ್ಟ್ ಡ್ರ್ಯಾಗ್ ಮಾಡೋದ್ಮೇಲೆ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ. ದೆನ್ 2 ಸೆಕೆಂಡ್ಸ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ. ಇಲ್ಲಿ ಝೆಡ್ ಆಕ್ಸಿಸ್ನ ಮೇಲೆ ಡ್ರ್ಯಾಗ್ ಮಾಡಿ ಅಂಟಿಲ್ ಫಸ್ಟ್ ಕ್ಯಾರೆಕ್ಟರ್ನ ಫೋಕಸ್ ಮಾಡೋವರೆಗೂ. ದೆನ್ ಸೇಮ್ ಪ್ರೀವಿಯಸ್ ಸ್ಟೆಪ್ ಥರ ಇನ್ನೊಂದು ಕೀ ಫ್ರೇಮ್ನ 4 ಸೆಕೆಂಡಲ್ಲಿ ಆ್ಯಡ್ ಮಾಡಿ ಅದೇ ಥರ ಕ್ಯಾರೆಕ್ಟರ್ ವಿಸಿಬಲ್ ಆಗೋವರೆಗೂ ಅಡ್ಜಸ್ಟ್ ಮಾಡಿ. ಆಮೇಲೆ ಎಂಡಲ್ಲಿ ಇನ್ನೂ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ ಆ್ಯಂಡ್ ಸ್ವಲ್ಪ ಹಿಂದೆ ಅಡ್ಜಸ್ಟ್ ಮಾಡಿ. ನೋಡ್ಬೋದು ಸಿಂಪಲ್ಲಾಗಿ ಸಮೀರ್ ಎಮ್ ಡಿ ಅವ್ರ ಎಡಿಟಿಂಗ್ ಥರ ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ. ಬಟ್ ಇದನ್ನು ಇನ್ನೂ ಸ್ಮೂತ್ ಆ್ಯನಿಮೇಷನ್ ಮಾಡೋಕ್ಕೆ ಕೀ ಫ್ರೇಮ್ಸ್ಗೆ ಬಂದು ಈ ಥರ ಎರಡೂ ಕೀ ಫ್ರೇಮ್ ಮಿಡಲಲ್ಲಿ ಹೋಗಿ ಆ್ಯಂಡ್ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ತೋರಿಸಿರೋ ಥರ ಗ್ರಾಫ್ನ ಅಡ್ಜಸ್ಟ್ ಮಾಡಿ. ಸೇಮ್ ಇದೇ ಥರ ಎಲ್ಲ ಕೀ ಫ್ರೇಮ್ ಮಧ್ಯೆ ಹೋಗಿ ಗ್ರಾಫ್ನ ಅಡ್ಜಸ್ಟ್ ಮಾಡಿ. ಈಗ ನೋಡ್ಬೋದು ಸಿಂಪಲ್ಲಾಗಿ ನಿಮ್ಮ 3D ಡಾಕ್ಯುಮೆಂಟ್ರಿ ಸ್ಟೈಲ್ ಆ್ಯನಿಮೇಷನ್ ರೆಡಿ ಆಯಿತು. ಸೊ ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ನಿಮ್ಗೇನಾದರೂ ಅಲೈಟ್ ಮೋಷನ್ ಆ್ಯಪ್ನ ಯೂಸ್ ಮಾಡೋಕ್ಕೆ ಬರಲ್ಲ ಆ್ಯಂಡ್ ನೀವು ಕಂಪ್ಲೀಟ್ಲಿ ಬಿಗಿನರ್ ಅಂತ ಅಂದರೆ ನೆಕ್ಸ್ಟ್ ಒಂದು ಕಂಪ್ಲೀಟ್ ಬಿಗಿನರ್ ಫ್ರೆಂಡ್ಲಿ ಅಲೈಟ್ ಮೋಷನ್ ಟ್ಯುಟೋರಿಯಲ್ ವಿಡಿಯೋನ ಮಾಡಬೇಕಾ ಅಂತ ಕಮೆಂಟಲ್ಲಿ ಬಿಗಿನರ್ ಅಂತ ಟೈಪ್ ಮಾಡೋ ಮೂಲಕ ತಿಳಿಸಿ. ಇಫ್ ಜಾಸ್ತಿ ಕಮೆಂಟ್ಸ್ ಬಂತು ಅಂದರೆ ಡೆಫಿನೆಟ್ಲಿ ನೆಕ್ಸ್ಟ್ ಅದೇ ವಿಡಿಯೋ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ಲರ್ನಿಂಗ್ ಮೋರ್.